ನಾನು ಮತ್ತೆ ನನ್ನ ಫ್ರೆಂಡ್ ಯಾರಂತ ನಿಮ್ಗೆ ಗೊತ್ತೇ ಇರಬೇಕು, ಭವಾನಿ ಅಂತ ಹೇಳಿ KSRTC ಬಸ್ ಕಲಬುರಗಿ ಟು ಶಾಪುರ್ ಬಸ್ ಇಂತಹ ಪ್ರಕೃತಿ ವಿಸ್ಮಯಗಳನ್ನು ತೋರಿಸ್ಬೇಕಂತ ಹೇಳಿ ಈ ವಿಡಿಯೋ ಮಾಡಲಾಗಿದೆ. ಬೇರೆ ಬೇರೆ ಸ್ಥಳಗಳಿಂದ ಕೆಲವರು ಪ್ರವಾಸಿಗರು ಬರ್ತಿರ್ತಾರೆ, ಅವ್ರಿಗೆ ನೋಡಕ್ರ ಚಂದ ಅನಿಸ್ಬೇಕಲ್ಲ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಮಸ್ತ್ ಅದಿರಿ ಅಂತೇಳಿ ನಾ ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ನಾನು ನಿಮ್ಮ ಸ್ವಲ್ಪ ಹುಡುಗಿ ಕಲಬುರ್ಗಿ ಬ್ಯಾಡ್ ಆಗಿ ವೆಲ್ಕಮ್ ಬ್ಯಾಕ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಗಾಯ್ಸ್. ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ಲತ್ತೀನಿ. ಕಾರಣ ಏನು ಅಂತ ಹೇಳ್ತೀನಿ. ಭಾಳ ದಿನ ಆಯಿತು ವೀಡಿಯೋಸ್ಗಳು ಮಾಡೋಕ್ಕಾಗಿಲ್ಲ, ಲಾಗ್ಸ್ಗಳು ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಬ್ಯುಸಿ ಅಂತಲ್ಲ, ಏನೋ ಒಂಥರ ಮೂಡಿಲ್ಲ, ಬೇಜಾರು. ಒಂದೇ ಥರ ವೀಡಿಯೋಸ್ಗಳನ್ನು ಮಾಡಿ ನಾನು ನಿಮ್ಗೆ ಹಾಕಿ ಕಂಟೆಂಟ್ ಇರಲಾರ್ದು ನನ್ನ ಡೈಲಿ ಲಾಗ್ಸ್ ಅದು ಯಾಕೋ ನನಗೆ ಇಷ್ಟ ಆಗಕತ್ತಿಲ್ಲ. ಸೊ ಹಾಗಾಗಿ ಏನೋ ಒಂದು ಡಬಲ್ ಧಮಾಕ ಅಂತ ಏನಾದರೂ ಕೊಡಬೇಕು ಅಂತೇಳಿ ವಿಚಾರ ಮಾಡಿದ್ವಿ. ನಾನು ಬಹಳಷ್ಟು ಬೆಂಗ್ಳೂರಿಗೆ ಹೋಗಿ ಬಂದೆ. ನಾನು ಮಿನಿಮಮ್ ಏನಿಲ್ಲ ಅಂತಂದ್ರೆ 2 ವೀಕ್ಸ್ ಆಯಿತು, ಅಂದರೆ ಒಂದು 15 ಡೇಸ್ ಆಯಿತು ವೀಡಿಯೋಸ್ಗಳು ಹಾಕ್ಲಾರ್ದೆ. ಅದಕ್ಕೆ ನಾನು ವೀಡಿಯೋಸ್ ಬೆಂಗಳೂರೆಲ್ಲ ಹೋಗಿ ಬಂದಿದ್ದೆಲ್ಲ ವೀಡಿಯೋಸ್ ಮಾಡೀನಿ, ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ ನನ್ನ ಕೈಲ. ಸೊ ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡೀನಪ್ಪ ಅಂತಂದ್ರೆ, ಸುಮ್ಮನೆ ಇವು ಆಲ್ತು ಭಾಲ್ತು ಎಲ್ಲ ಮಾಡೋದು ಬೇಡ, ಸೊ ಏನಾರ ಕಂಟೆಂಟ್ ಇಡಮು ಅಂತ ಹೇಳಿಗಿಸಿಂದ ನಾನು ಮತ್ತು ನನ್ನ ಫ್ರೆಂಡ್ ಯಾರಂತ ನಿಮ್ಗೆ ಗೊತ್ತೇ ಇರಬೇಕು, ಭವಾನಿ ಅಂತ ಹೇಳಿಗಿಸಿಂದ. ಸೊ ಇಬ್ಬರು ಸೇರಿ ಒಂದು ಪ್ಲ್ಯಾನ್ನ ಮಾಡಿದ್ದೀವಿ, ಒಂದು ಡಬಲ್ ಧಮಾಕನ ಕೊಡಬೇಕಂತ ಅಂದಿಸಿಂದ. ಡಬಲ್ ಧಮಾಕ ಏನಪ್ಪ ಅಂತಂದ್ರೆ, ನಾವು ಆಲ್ ಕರ್ನಾಟಕನ ಕವರ್ ಮಾಡಬೇಕು. ಇಂತಿಷ್ಟೇ ದಿನ ಅಂತೇನಿಲ್ಲ, ಯಾಕಂತಂದ್ರೆ ನಾವು ಡ್ಯೂಟಿ ಮಾಡೋ ಕಾರಣ ಇನ್ನು ನಮ್ಗೆ ಯೂಟ್ಯೂಬಿಂದ ಆಗಿರ್ಬೋದು, ಇನ್ಸ್ಟಾಗ್ರಾಮಿಂದ ಆಗಿರ್ಬೋದು, ಯಾವುದೇ ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾಯಿಂದ ನಮಗೆ ಇನ್ನೂ ಯಾವುದೇ ಥರ ಬಜೆಟ್ ಬರಾಗತ್ತಿಲ್ಲ. ಸೊ ಆದ ಕಾರಣ ನಾವು ಡ್ಯೂಟಿನ ಮಾಡಬೇಕಾಗ್ತದೆ. ಯಾಕಂದ್ರೆ ಓಡಾಡಬೇಕಂದ್ರೆ ಅಮೌಂಟ್ ಎಲ್ಲ ಬೇಕಾಗ್ತೈತಲ್ಲ. ಸೊ ಅದಕ್ಕಾದ್ರೂ ನಾವು ಡ್ಯೂಟಿ ಮಾಡಿಗೀಸಿಂದ ಆ ಅಮೌಂಟ್ ಅದಕ್ಕೆ ಹಾಕಿಗೀಸಿಂದ ಕವರ್ ಮಾಡ್ಬೇಕನ್ನೋ ಒಂದು ಪ್ಲ್ಯಾನ್ ಒಳಗೆ ವೀಕ್ಲಿ ಒನ್ ಟೈಮ್ ನಾವು ಕರ್ನಾಟಕ ಒಳಗೆ ತಾಲೂಕಿಗೆ ಆಗಿರ್ಬೋದು, ಇಲ್ಲ ಜಿಲ್ಲೆಗೆ ಆಗಿರ್ಬೋದು, ಒಂದು ಜಿಲ್ಲೆನ ಫಿಕ್ಸ್ ಮಾಡಿಗೇಸಿಂದ ಅಲ್ಲಿ ಹೋಗಿ ಭವಾನಿ ಏನು ಮಾಡ್ತಾರೆ ಅಂದ್ರೆ, ಅಲ್ಲಿ ಯಾವ ಥರ ದೇವಸ್ಥಾನಗಳು ಅವ ಆ್ಯಂಡ್ ಫುಡ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರ್ತದೆ. ಒಂದು ಊರು, ಒಂದು ತಾಲೂಕು, ಒಂದು ಜಿಲ್ಲಾ ಅಂತಂದ್ರೆ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರ್ತದೆ. ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಕಿಂದ ಐಡಿಯಾ ಐತಿ. ಬಟ್ ನಂದೇನೈತಿ ಅಂತಂದ್ರೆ ಸೇಮ್ ಐತಿ ಇಬ್ಬರದು. ಬಟ್ ನಾನು ಲಾಗ್ಸ್ಗಳನ್ನು ಮಾಡ್ತಿರ್ತೀನಿ, ಅಲ್ಲಿ ಸ್ಪೆಷಲ್ ಏನಿರ್ತೈತಿ, ನನ್ನ ಫ್ಯಾನ್ಸ್ ಆ್ಯಂಡ್ ಅಲ್ಲಿ ಫುಡ್ ಆಗಿರ್ಬೋದು, ಅಲ್ಲಿ ಒಂದು ಪ್ಲೇಸ್ ಆಗಿರ್ಬೋದು, ಯಾವುದೇ ಒಂದು ಇದ್ರ ಬಗ್ಗೆ ಎಕ್ಸ್ಪ್ಲೋರ್ನ ಮಾಡ್ತೀವಿ. ಇಬ್ಬರು ಸೇಮ್ ಇರ್ತೈತಿ, ಕಂಟೆಂಟ್ ಮಾತ್ರ ಸೇಮ್ ಐತಿ. ಬಟ್ ಜೊತೆಗೆ ಓಡಾಡ್ಬೇಕನ್ನೋ ಒಂದು ಆಸೆ ಐತಿ. ಇದುವರೆಗೂ ಯಾರೂ ಏನಂತಾರ ಜೊತೆಗೆ ಓಡಾಡಿಲ್ಲ, ಜೊತೆಗೆ ವೀಡಿಯೋಸ್ಗಳನ್ನು ಮಾಡಿಲ್ಲ. ಸೊ ನಾವು ಮಾಡ್ಬೇಕಂತೇಳಿ ಕೆಲವೊಬ್ಬರು ಸೋಲೋ ಮಾಡ್ಯಾರ, ಕೆಲವರು ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು ಸೋಲೋ ಮಾಡಿರೋದು ಭಾಳ ಐತಿ. ಬಟ್ ಹಿಂಗೆ ಜೋಡಿ ಹೋಗಿಗೇಸಿಂದ ಫ್ರೆಂಡ್ಸ್ ಹೋಗಿಗೇಸಿಂದ ಮಾಡಿರ್ತಕ್ಕಂಥ ಯಾವುದೂ ಅಷ್ಟು ಇಲ್ಲ ಅನ್ಕೊತೀನಿ ನನಗನ್ಸೋ ಮಟ್ಟಿಗೆ. ನಾನು ನೋಡಿಲ್ಲ ಯೂಟ್ಯೂಬ್ ಒಳಗೆ. ಸೊ ನಾವಿಬ್ಬರು ಅದನ್ನು ಮಾಡಬೇಕು. ನಾವು ಕಲಬುರ್ಗಿ ಹುಡುಗಿಯರು ಯಾಕೆ ಮಾಡಬಾರ್ದು, ಅದನ್ನು ಮಾಡೋಣ ಅಂತ ಹೇಳಿಗೇಸಿಂದ ಒಂದು ಹೊಸ ಪ್ರಾರಂಭನ ಮಾಡಾಗ್ತಿದ್ದೆವು. ಏನೋ ಒಂದು ಕನಸನ್ನು ಇಟ್ಕೊಂಡ್ಗೇಸಿಂದ ಅದಕ್ಕೆ ನೀವೆಲ್ಲ ಸಹಕಾರ ಮಾಡ್ತೀರಿ ಅಂತ ಅಂದ್ಕೊಂಡಿವಿ. ಸೊ ನಾವು ಫಸ್ಟ್ ಚಾಯ್ಸ್ ಮಾಡಿದ್ದೆ ಸುರ್ಪುರ್. ನಮ್ಮ ಊರು ಸುರ್ಪುರ್, ವೆಂಕಟಪ್ಪ ನಾಯಕನ ಊರು, ವೀರರ. ನಮ್ಮ ಊರ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲ ಸಿಕ್ಕಾಪಟ್ಟೆ ಹಿಸ್ಟ್ರಿ ಐತಿ ನಮ್ಮ ಸುರ್ಪುರ್ ಬಗ್ಗೆ. ಹೈದರಾಬಾದ್ ನಿಜಾಮ ಬಂದು ಸೋತು ಹೋಗ್ಯಾನ್ರಿ ನಮ್ಮ ಸುರ್ಪುರ್ಗೆ ಬಂದು. ಅಂಥ ದೊಡ್ಡ ಇತಿಹಾಸನೇ ಐತಿ. ನಮ್ಮ ವೆಂಕಟಪ್ಪ ನಾಯಕ ಅವರು ತಾವೇ ಕೈ ಕಡ್ಕೊಂಡ್ಗೇಸಿಂದ ಕುಯ್ ಅಂಥೇಳಿ ಅವಾಜ್ ಮಾಡ್ಲಾರ್ದಂತಹ ಒಂದು ಇತಿಹಾಸ ಐತ್ರಿ ಅವ್ರದ್ದು. ಹೇಳಕ್ಕೆ ಒಂದಿಲ್ಲ ಎರಡಿಲ್ಲ ಭಾಳ ಐತಿ. ಬಟ್ ಅಲ್ಲಿ ಕೆಲವೊಂದು ಪ್ಲೇಸ್ಗಳನ್ನು ಐತಿ, ಅದ್ರ ಬಗ್ಗೆ ಎಲ್ಲ ಇನ್ವೈಟ್ ಮಾಡ್ಬೇಕಂತ ಹೇಳಿಗಿಸಿದ. ನಮ್ಮೂರು ಎಷ್ಟೇ ಆದ್ರೂ ನಮ್ಗೆ ಹೆಮ್ಮೆ ಅಲ್ಲ. ಸೊ ಅದಕ್ಕೆ ನಮ್ಮೂರಿದನ್ನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಸಿ ನಾನು ಭವನಿ ಇವತ್ತು ನಮ್ಮೂರು ಸುರ್ಪುರ್ಗೆ ಹೋಗ್ಲತ್ತೀವಿ. ಅದ್ರಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಜಾತ್ರೆ ಐತಿ ಇವತ್ತು. ಮೇ ಬಿ ಆಲ್ಗಂಬ ಇದ್ದಿರ್ಬೇಕು, ಅದು ನೋಡೋಕೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ಈವ್ನಿಂಗ್ ಇರ್ತೈತಂತ. ಸೊ ಟ್ರೈ ಮಾಡ್ತೀವಿ, ಯಾಕಂತಂದ್ರೆ ನಾವು ರಿಟರ್ನ್ ಸಾಯಂಕಾಲ ಅಷ್ಟೊತ್ತಿಗೆ ಬರಬೇಕಾಗ್ತೈತಿ. ಸೊ ಅದಕ್ಕೆ ನೋಡೋಣ, ಆದರೆ ನೋಡಿರ್ತೀವಿ, ಇಲ್ಲ ಅಂತಂದ್ರೆ ಬಡ್ಡಿ ಅಲ್ಲಿದೆಲ್ಲ ವೀಡಿಯೋಸ್ಗಳನ್ನು ಮಾಡ್ಕೊಂಡು ವಾಪಸ್ ಬರ್ತೀವಿ. ನಾನು ಭಾಳ ಎಕ್ಸೈಟ್ಮೆಂಟ್ದಾಗಿದ್ದೀನಿ. ಸೊ ಇವಾಗ ರೆಡಿ ಆಗಿವಿ, ಹೋಗಬೇಕು. ಆಕಿನೊಂದು 10 ನಿಮಿಷ ವೆಯ್ಟ್ ಅಂತಲ್ಲ. ಸೊ 10 ನಿಮಿಷ ಒಳಗೆ ನಾನು ಒಂದು ವೀಡಿಯೋ ಮಾಡ್ಕೊಂಡು ಬಿಟ್ರೆ ಆಯ್ತು ಅಂತ ಅನ್ಗಿಸಿಂದ ಈ ವಿಡಿಯೋನ ಮಾಡಾಕತ್ತಿ. ಗೈಸ್, ಏನೋ ಒಂದು ಹೊಸ ಪ್ರಯತ್ನಕ್ಕೆ ಕಾಲಿಡ್ಲತ್ತಿದ್ದೆವು, ಸಹಾಯ ಮಾಡಿರಿ. ಹೀಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ನ ಮಾಡಿರಿ.
ನಮ್ಮ ಬೆನ್ನೆಲುಬಾಗಿ ಯಾವಾಗಲೂ ಸದಾ ಇರ್ರಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೋಗ್ಬೇಕು, ಬಸ್ಸಿಗೆ ಹೊಲತ್ತಿದ್ದೆವು, ಗಾಡಿಗಿಲ್ಲ. ಯಾಕಂತಂದ್ರೆ ಮೋಡ ಅದು ಎಲ್ಲ ಐತಲ್ಲ, ಭವಾನಿ ಅಂತ ಗೊತ್ತೈತಲ್ಲ, ಬುಲೆಟ್ ಐತಿ ಬಂದಿದ್ಲು. ಬಟ್ ಇವಾಗ ಸ್ವಲ್ಪ ಮಳೆ ಮಾಡ ಅದಲ್ಲ, ನಾವು ಮೊದಲೇ ಇಬ್ಬರು ಲೇಡೀಸ್ ಆಗ್ತೀವಿ, ಬೇಡ ಮಧ್ಯದಾಗ ಏನಾರ ಪ್ರಾಬ್ಲಮ್ ಆದ್ರೆ ಯಾಕೆ ಹಾಗೇನು ಅಷ್ಟೇನು ವೀಕಿಲ್ಲ ನಾವು. ಹುಡುಗಿಯರಂತಂದ್ರೂ ಭೀ ನಾವು ಎಲ್ಲ ಲಕ್ಷಣಗಳು ಹುಡುಗರಪ್ಲೇ ಅದಾವ. ಬಟ್ ಹುಡುಗರೇ ಸ್ಟ್ರಾಂಗ್, ಹುಡುಗಿಯರೇ ಸ್ಟ್ರಾಂಗ್ ಅಂತ ಹೇಳಾಗತ್ತಿಲ್ಲ ನಾನು, ಬೇಡ ಅಂಥೇಳಿ. ಮಳೆ ಅದು ಬಂತು ಅಂತಂದ್ರೆ ಈಗಂತೂ ಸೋಷಿಯಲ್ ಮೀಡಿಯಾ ಒಳಗೆ ಎಲ್ಲ ನೋಡ್ತಿರ್ತೀವಿ, ಅಲ್ಲಿ ಇಲ್ಲೆಲ್ಲ ಏನು ಆಗತ್ತೈತಿ ಅಂತೇಳಿ. ಜಾಸ್ತಿ ಮಳೆ ಬಂತು ಏನಾರ ಆಯಿತು ಅವೆಲ್ಲ ಪ್ರಾಬ್ಲಮ್ಗಳು ಬೇಡ ಅಂತ ಹೇಳಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ಲತ್ತಿದ್ದೆ. ಹಿಂಗೆ ನಮ್ಮ ಸಿದ್ದರಾಮಯ್ಯನವರು ಫ್ರೀ ಬಸ್ ಮಾಡ್ಯಾರ. ಕೇಳಿಸ್ತದೋ ಇಲ್ಲೋ ಗೈಸ್, ನಾನು ಮಾತಾಡೋದು ಕೇಳಿಸ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊರಿ. ಫೈನಲಿ ಹೊಂಟಿದ್ದೆವು, ಬಸ್ನಾಗಿದ್ದೆವು. KSRTC ಬಸ್, ಕಲಬುರ್ಗಿ ಟು ಶಾಪುರ್ ಬಸ್, ಫ್ರೀ ಬಸ್, ಫ್ರೀ ಟಿಕೆಟ್. ಒಟ್ಟು ಹೆಣ್ಮಕ್ಳಿಗೆ ಎಲ್ಲೋದ್ರು ಇದ್ರಿ. ಫೈನಲ್ ಆಗಿ ಬಸ್ನಾಗ ಕುಂತು ಹೋಗ್ಲತ್ತಿದ್ದೆವು ಗೈಸ್. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಬ್ಲಾಗ್ಸ್ ಹೆಂಗಿರ್ತದೆ ಅಂತ ಹೇಳಿ ನೋಡ್ರಿ ಆ್ಯಂಡ್ ಹೀಗೆ ಸಪೋರ್ಟ್ನ ಮಾಡಿರಿ. ಫಸ್ಟಿಗೆ ಹೋಗೋದು ಶಾಪುರ್ ಹೋದ್ಮೇಲೆ ನಾವೇನು ತೋರಿಸ್ತೀವಿ ಅಂತ ಹೇಳಿ ವೀಡಿಯೋನ ಕೊನೆವರೆಗೂ ನೋಡ್ರಿ ಗೈಸ್. ಏನೋ ಮೊದಲನೇ ಪ್ರಯತ್ನ ಸಕ್ಸಸ್ ಆಗಲಿ. ಸಕ್ಸಸ್ ಆಯ್ತು ಅಂತಂದ್ರೆ ಮುಂದಿನ ಪ್ರಯತ್ನ ಇದ್ರಿಗಿನ ಭಾರಿ ಇರಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಟಿವಿ. ಪೂರ ಕರ್ನಾಟಕ ರೌಂಡ್ ನೋಡಿ. ಕರ್ನಾಟಕ, ಆಲ್ ಕರ್ನಾಟಕ. ಬಟ್ ಇಂತಿಷ್ಟೇ ಟೈಮ್ದಾಗಂತ ಏನು ಇಲ್ಲ, ಪ್ಲ್ಯಾನ್ ಮಾಡಿದ್ರು ಆಲ್ ಓವರ್ ಕರ್ನಾಟಕ ಕವರ್ ಮಾಡ್ಬೇಕು ಅನ್ನೋದೈತಿ. ನೋಡೋಣ ಏನಾಗ್ತೈತಿ. ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲ ಆಗ್ತೈತಿ. ಬಟ್ ದೊಡ್ಡ ನಮ್ಮ ಕಡೆಗೆ ಬಸ್ಗಳೊಳಗೆ 2 ವಿಧ ಇರ್ತಾವೆ. ಒಂದು ಆರ್ಡಿನರಿ ಅಂತೇಳಿ, ಒಂದು ಎಕ್ಸ್ಪ್ರೆಸ್ ಅಂತೇಳಿ. ಗೇಸಿಂದ ನಾವು ಆರ್ಡಿನರಿ ಬಸ್ಸಿಗೆ ಹೋದ ಕಾರಣ ಅಲ್ಲಿ ಒಂದು ಇದು ಕಾಣಿಸ್ತಿತ್ತು ನೋಡ್ರಿ, ಸೇತುವೆ. ಆ ಸೇತುವೆ ಕಡೆಗೆ ಎಕ್ಸ್ಪ್ರೆಸ್ ಬಸ್ಗಳು ಹೋಗ್ತಾವೆ, ಈ ಸೇತುವೆ ಕಡೆಗೆ ಆರ್ಡಿನರಿ. ಯಾಕಂತಂದ್ರೆ ಇಲ್ಲೊಂದು ಹಳ್ಳಿ ಐತಿ, ಹಳ್ಳಿಗೆ ಸ್ಟಾಪ್ ಮಾಡಬೇಕಾಗ್ತದಲ್ಲ. ಸೊ ಹಾಗಾಗಿ ಹೋಗ್ತಾ ನೋಡ್ರಿ ಭೀಮಾ ನದಿನ ನೋಡ್ದ ಕಣ್ಣು ತುಂಬಿಕೊಂಡ, ಎಷ್ಟು ನೀರೈತಿ. ಹಂಗೆ ಮುಂದಕ್ಕೆ ಹೋಗ್ತಾ ಜವರ್ಗಿ ಬಂತು. ಜವರ್ಗಿ ಬಲ್ಲ ಒಂದು ಮೆಂಟಲ್ ಗಿರಿಕಿ ಸಿಕ್ಕಿತ್ತು. ಅವು ಮುಂದೆ ಗಾಡಿಗೆ ಹೋಗವ ಕಂಡಕ್ಟರ್ಗೆ ಏನೇನು ಇಶಾರ ಮಾಡಿ ಫೋನ್ ವೀಡಿಯೋ ಮಾಡ್ಕೊಂಡು ಗೀಸಿಂದೆಲ್ಲ ಮೆಂಟಲ್ ಆಡತ್ತಿದ್ದ. ಅವ ಮೆಂಟಲ್ ಅಂತ ಬಿಟ್ಟಿವು. ಹೇ ಗೈಸ್, ಫೈನಲಿ ಶಾಪುರ್ ಬಂದೀವಿ ನೋಡ್ರಿ. ಶಾಪುರ್ ಬಂದ್ಮೇಲೆ ನಾವು ಫಸ್ಟ್ ಹೋಗ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಬುದ್ಧ ಮಲಗಿದ ಗುಡ್ಡ ನೋಡ್ಲಕ್ಕೆ ಹೊಲತ್ತಿದ್ದೇವೆ ನೋಡ್ರಿ. ಅಲ್ಲಿಗೆ ಹೋಗೋಣ ಫಸ್ಟ್. ಫೈನಲಿ ಗಾಡಿ ತಗೊಂಡು ನಾನು ಜರ್ನಿ ಬಿಟ್ಟು ನೋಡ್ರಿ ಹೆಂಗೆ ಫೀಲ್ ಕೊಡಕತ್ತಿತ್ತು ಅಂತಂದ್ರೆ ಏರೋಪ್ಲಾನ್ದಾಗ ಜೊಯ್ ಅಂತ ಹೋಲತ್ತಿದ್ದೇವೇನೋ, ನಮ್ಮ ಭವಾನಿನೇ ಏರೋಪ್ಲಾನ್ ನಡ್ಸಕತ್ತಾಳೇನೋ ಅನ್ನೋ ಫೀಲ್ ಕೊಡಕತ್ತಿತ್ತು ನನಗೆ. ಅದಾದಮೇಲೆ ಇಲ್ಲಿ ಬಂದೀವಿ ನೋಡ್ರಪ್ಪ. ನಾನು ಆ್ಯಕ್ಚುಲಿ ಬಸ್ನಾಗ್ಲಿಂತ ನೋಡಿದ್ವಿ ಇದು ಇಲ್ಲಿ ವ್ಯೂ ಪಾಯಿಂಟ್. ಸೊ ಹಿಂಗೆ ಹೋಗ್ಬೇಕೇನೋ ಅಂತೇಳಿ ಇಲ್ಲಿಗೆ ಬಂದಿದ್ವಿ. ಬಟ್ ರಾಂಗ್ ರೂಟ್ ಇತ್ತು ಇದು. ನಾವು ಇಲ್ಲಿ ಬಂದು ಭಾಳ ಸಫರ್ ಆದ್ವಿ. ಇಲ್ಲಿ ಮಂದಿಗೆ ಕೇಳಿದ್ವಿ, ಹಿಂಗೆ ಹೋಗ್ರಿ ಮುಂದೆ ಹೋಗ್ರಿ ಅಂತಂದು ಗೀಸಿಂದ ಕಳಿಸಿ ನಮಗೆ ಹೈರಾಣ ಮಾಡಿಟ್ರು. ಈಗ ನೋಡ್ರಿ ನಾವು ಮುಂದೆ ಹೋಗಿ ಹೆಂಗೆ ಸಫರ್ ಆಗ್ತೀವಿ ಅಂಥೇಳಿ. ದಾರಿ ಗೊತ್ತಿರ್ಲಾರ್ದ ಎಲ್ಲೋ ಬಂದು ಗೀಸಿಂದ ಗುಡ್ಡ ಹತ್ತಾಗತ್ತೀವಿ. ಎಷ್ಟು ಕಷ್ಟಪಡಾಗತ್ತೀವಿ ನೋಡ್ರಿ. ಅವನವನು ಏ ವಾವ್, ಇಷ್ಟು ಭಾರಿ ಅದ ಹಿಂಗದ ಅಂತ ಗೊತ್ತಿರಲಿಲ್ಲ ನನಗೆ. ಗಾಡಿ ಬರ್ತಿತ್ತು ನೋಡಿ ಆರಾಮಾಗಿ. ಹೌದು, ಅಲ್ಲಿದ್ದಾನೆ ಹೋಗ್ಬೋದಾಗಿತ್ತು. ರಿಟರ್ನ್ ಹೆಂಗೆ ಹೋಗಕ್ಕಾಗ್ತದೆ, ಗಾಡಿ ಬೇಕಲ್ಲ. ಹೋಗಮ್ಮ, ಹಂಗೆ ಹೋಗ್ಬೇಕೇನು, ಅಲ್ಲಿಂದ ಬರ್ಬೇಕು ಅನಿಸ್ತದ. ಹಾಗೂ ಅಲ್ಲಿ ಕಾಣಿಸ್ತದಲ್ರಿ ಬುದ್ಧ ಮಂದಿರ. ಅಲ್ಲಿಗೆ ಹೋಗಿ ಅಲ್ಲಿಂದ ದಾರಿ ಇತ್ತು ಈ ಕಡೆ ವ್ಯೂ ಪಾಯಿಂಟಿಗೆ ಬರೋದು. ನಮಗೆ ಗೊತ್ತಿರ್ಲಾರ್ದು ಈ ಕಡೆ ನಡ್ಬರ್ಲಿಂತ ಹೋಗಿ ಸಿಗಬಿದ್ದ ಹೈರಾಣ ಆಗ್ಬಿಟ್ಟಿವಿ. ಎಷ್ಟೇ ಹೈರಾಣ ಆದರೂ ಪ್ರಕೃತಿಯ ವಿಸ್ಮಯ ನೋಡಿಗೆಸಿಂದ ಎಲ್ಲಾನು ಮರ್ತು ಹೋಯ್ತು ನಮ್ಗೆ ಖುಷಿದಾಗ. ಗ್ಯಾಸ್ ಕಾಣಿಸ್ಲತ್ತದ ನಿಮ್ಗೆ, ಇದೇ ಗುಡ್ಡ ಮಲಗಿದ ಗುಡ್ಡ. ಮೇ ಬಿ ಬಹಳಷ್ಟು ಜನಕ್ಕೆ ನಮಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಸುರಪುರ ಶಾಪುರ ತಾಲೂಕದವ್ರಿಗೆ ಅರ್ಧ ಜನ ಗೊತ್ತಿರ್ತಾರೆ, ಅರ್ಧ ಜನ ಗೊತ್ತಿರಂಗಿಲ್ಲ. ಸೊ ಹಂಗಾಗಿ ಇಂಥ ಮರೆ ಮಾಡಿದಂತಹ ಪ್ರಕೃತಿ ವಿಸ್ಮಯಗಳನ್ನು ತೋರಿಸ್ಬೇಕಂತ ಇಲ್ಲಿ ನೋಡ್ರಿ. ಸುತ್ತ ಹಸಿರು ಸೀರೆಯನ್ನುಟ್ಟು ಸೊಬಗು ತೋರಿಸ್ತಕ್ಕಂತಹ ಈ ಬೆಟ್ಟ ಗುಡ್ಡಗಳು ನೋಡೋಕೆ 2 ಕಣ್ಣು ಸಾಲಾಗತ್ತಿದ್ದಿಲ್ಲ. ಸೊ ಇದೆಲ್ಲ ನೋಡ್ಕೊಂಡು ಗೀಸಿಂದ ಮತ್ತು ಬುದ್ಧ ಮಂದಿರ ನೋಡೋಣ ಅಂಥೇಳಿ ಮುಂದೆ ಹೊಂಟೀವಿ ನಾವು. ಗೈಸ್ ಭಾಳ ಸಫರ್ ಅಲ್ಲತ್ತೀವಿ. ಆ ಕಡೆಯಿಂದ ಈ ಕಡೆಯಿಂದ ಓಡಾಡಿಗೆ. ಯಾಕಂದರೆ ದಾರಿನೇ ಗೊತ್ತಿಲ್ಲ ನಮ್ಗೆ. ಯಾರು ಕೂನ ಇದ್ದವರು ಗೊತ್ತಿದ್ದವರು ಇದ್ದಾರೆ, ನಾವು ಹೇಳಿದ್ವಿ ಅಂತಂದ್ರೆ ಹೆಲ್ಪ್ ಆಗ್ತಿದ್ವಿ. ನಾವು ನೆಕ್ಸ್ಟ್ ಟೈಮ್ ಈಗ ಮಾಡಿದ ತಪ್ಪು ನೆಕ್ಸ್ಟ್ ಟೈಮ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಗೊತ್ತಾಗಿಲ್ಲ ಅದು.
ನಾವು ಏನು ಅನ್ಕೊಂಡಿದ್ವಿ ಅದು ಗುಡ್ಡ ಒಂದೇ ನೋಡ್ಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಗತ್ತೆ ಯಾವ ಪ್ಲೇಸ್ ಎಲ್ಲೆಲ್ಲಿ ಎಷ್ಟು ಅಂತೇಳಿ. ಸೊ ಅದೆಲ್ಲ ನೋಡ್ಬೇಕಂತೇಳಿ ಮನಸ್ಸಾಗತ್ತೆ. ಅದು ಹುಡ್ಕೊಂಡು ಹೊಂಟಿದ್ದೆವು. ಬಟ್ ನಮ್ಗೆ ಹಾದಿ ಗೊತ್ತಾಗತ್ತಿಲ್ಲ ಅಷ್ಟೇ. ತಿರುಗಿದಲ್ಲಿ ಬೇರೆ ತಿರುಗ್ಲತ್ತಿದ್ದೆ. ಈಗ ಬುದ್ಧ ಮಂದಿರಕ್ಕೆ ಬಂದಿದ್ದೇವೆ ನೋಡ್ರಿ. ಸೊ ಇದ್ರೊಳಗೆ ಗಾಡಿ ಹೋಗ್ತಾವ ಅಂತ ಹೇಳತ್ತಾರ. ಬಟ್ ಇಲ್ಲಿ ಗೊತ್ತಿಲ್ಲ, ಕೇಳಬೇಕಾಗ್ತದೆ. ಕೇಳಿ ಗಾಡಿ ತೊಗೊಂಡಿರ್ತಾರೆ. ಸದ್ಯಕ್ಕೆ ಇಲ್ಲೇ ಸೈಡಿಗೆ ಹಾಕೊಂಡು ಅಲ್ಲಿ ಕೇಳ್ಕೊಂಡು ಎಲ್ಲಿ ವಾಚ್ಮೆನ್ ಇಲ್ಲ ಅಲ್ಲಿ ಒಳಗೆ ನಡ್ಕೊಂತ ಹೋಗ್ಬೇಕು. ಖರೆ ಏನು ಮಾಡ್ಬೇಕಂದ್ರೆ ಮಾಹಿತಿ ಇಟ್ಕೊಂಡು ಮಾಡ್ಬೇಕು ನೋಡಿ. ಖರೀವಿ ನೆಕ್ಸ್ಟ್ ಟೈಮ್ ನಾವು ಹಾಗೆ ಮಾಡಮ್, ಸ್ಟೋರಿ ಹಾಕ್ಬಿಡಮ್. ಯಾರು ಪರಿಚಯದವ್ರ ಬರ್ತಾರೆ. ಗೈಸ್ ಇದು ಬುದ್ಧ ವಿಹಾರ ಅಂತ ನೋಡ್ರಿ. ಯಾರು ಇಲ್ಲ ಬೀಗ ಹಾಕಿ ನೋಡಕ್ಕೆ ಬರ್ಬೇಕಂದ್ರೆ ಏನಾದರೂ ಟೈಮಿಂಗ್ ಅದನೋ ಏನೋ ಅಂತ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಶಾಂತ ಅದ ಬುದ್ಧ ವಿಹಾರ, ಬುದ್ಧ ಮಂದಿರ ಅಂದ್ರೆ ಒಂದು ಶಾಂತತೆ ಕಾಪಾಡ್ತಕ್ಕಂತಹ ಜಾಗ, ಪ್ಲೇಸ್, ಸ್ಥಳ ಅಂತ ಹೇಳ್ತಾರೆ. ನಮ್ಮ ಗುಲ್ಬರ್ಗದಾಗೂ ಅದ, ಅದನ್ನು ಸೇಮ್ ಇದೇ ಥರ ಅದ. ಬಟ್ ಅಲ್ಲೆಲ್ಲ ಜನ ಇರ್ತಾರೆ. ಅಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳೆಲ್ಲ ಅದಾವ. ಬಟ್ ಏನೂ ಇಲ್ಲ. ಆ ಕಡೆ ಕುರಿ ಮೇಯ್ಸೋಕತ್ತಾನ. ಈ ಕಡೆ 4 ನಾಯಿ ಮಕ್ಕೊಂಡವ. ಇಲ್ಲಿರೋ ಮಂದಿ ಯಾರೂ ಇಲ್ಲ. ಹೊಡೆದಾಕಿದ್ರು ಒಂದು ಜನನೂ ಇಲ್ಲ. ಇದು ಯಾಕೆ ಮುಚ್ಚಾರ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಷ್ಟು ಒಳ್ಳೆ ಪ್ಲೇಸ್ಗಳನ್ನು ಕಟ್ಟಿದ ಮೇಲೆ ಅದನ್ನು ಮೇಂಟೈನ್ ಮಾಡಿರಿ. ಇಲ್ಲಿದ್ದು ಆಸ್ಪಾಸ್ ಯಾರು ಇರ್ತಾರಲ್ಲ, ಸರ್ಕಾರ ಆಗಿರ್ಬೋದು ಆ್ಯಂಡ್ ಜನಗಳಾಗಿರ್ಬೋದು, ಯಾರೇ ಆಗಿರ್ಬೋದು ಮೇಂಟೈನ್ ಮಾಡಬೇಕಾಗ್ತದೆ. ಸುಮ್ಮನೆ ಕಟ್ಟಿಂಗ್ ಬೀಳ್ಬಿಟ್ರೆ ಒಳ್ಳೇದಲ್ಲ. ನೋಡೋಕ್ಕೆ ಬಂದಂತಹ ಯಾರಾದರೂ, ಈಗ ನಾವು ನಮ್ಮ ಕರ್ನಾಟಕದವ್ರು ಓಕೆ, ಬೇರೆ ಸ್ಥಳಗಳಿಂದ ಕೆಲವೊಬ್ರು ಪ್ರವಾಸಿಗರು ಬರ್ತಿರ್ತಾರೆ. ಅವ್ರಿಗೆ ನೋಡೋಕ್ರೆ ಚಂದ ಅನ್ನಿಸ್ಬೇಕಲ್ಲ. ಇಂಥದಕ್ಕೆ ಬಿಲ್ಡಿಂಗ್ ಕಟ್ಟಾರ, ಈ ಥರದೊಂದು ಸ್ಥಾಪನೆ ಮಾಡ್ಯಾರ. ಬಟ್ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಅಂತ ಅಂದ್ಗೇಸಿಂದ ಕೆಟ್ಟದಾಗಿ ಮಾತಾಡ್ಕೊಂಡು ಕೆಟ್ಟ ಕಮೆಂಟ್ ಹೊಡೆದು ಹೋಗಬಾರ್ದು. ಸೊ ಅದಕ್ಕಾಗಿ ನಾನು ಇಲ್ಲಿದ್ದ ಸರ್ಕಾರದವ್ರಿಗಾಗಿರ್ಬೋದು, ಇಲ್ಲಿಂದ ನೆಟ್ಟಿಗರು ಯಾರಾದರೂ ಜನಗಳಿಗೆ ಹೇಳೋದು, ಮನವಿ ಮಾಡ್ಕೊಡೋದು, ಒಂದು ಮೇಂಟೈನ್ ಮಾಡಿರಿ, ಚಲೋ ಇಟ್ಕೋರಿ ಅಷ್ಟೇ. ಇಲ್ಲಿ ನೋಡ್ರಿ ಆಡು ಮರಿ ಹಾಕ್ಯದ. ಅದಕ್ಕೆ ಯೂಸು ನಾಯಿಗಳು ಕಾವಲಾಗಿ ಕಾಯಕತ್ತವ. ನಾವು ಸಮೀಪ ಹೋದ್ರಿಂದ ನಮಗೆ ಕಚ್ಚಕ್ಕೆ ಬರಾಕತ್ತಿದ್ವು, ಕೂಗಕತ್ತಿದ್ವು ಅವು ಅಂತೇಳಿ. ಸಾಕ್ರಿ ರಾಜ ಮಹಾರಾಜರೇ ಅಂಥೇಳಿ ನಮ್ಮ ಮುಂದಕ್ಕೆ ಹೋದ್ವಿ. ನಾನು ಬವನಿ ನಡಿಯ ಮತ್ತು ನಮಗೆ ಕಚ್ಚಂಗ ಬವು ಅಂಥೇಳಿ ಗೇಸಿಂದ. ಸೊ ಆಸ್ಪಾಸ್ ಯಾರು ಜನ ಸಿಗ್ತಾರೇನೋ, ಮಿನಿಮಮ್ ವಾಚ್ಮೆನರ ಸಿಗ್ತಾರೇನೋ ಅಂತಂದು ಈ ಕಡೆ ಎಲ್ಲ ಹುಡುಕಕತ್ತಿದ್ವಿ. ಒಂದು ಮನೆ ಸಿಕ್ತು. ಅದು ಮೇ ಬಿ ಅವರು ಮೇಂಟೈನ್ ಮಾಡ್ತಿರಬಹುದು. ಅಲ್ಲಿನೂ ಯಾರೂ ಇರಲಿಲ್ಲ. ಸುತ್ತಮುತ್ತ ಹುಡುಕಿದ್ವಿ. ಬಟ್ ಆ ಹಸಿರು ವಾತಾವರಣ ಚಲೋ ಇತ್ತು. ಅಲ್ಲಿ ಮನೆಯೊಳಗೆ ಯಾರನ್ನಾರ ಏನಂತೇಳಿ ಭವಾನಿ ಹೋಗಿ ನೋಡಿದ್ಲು. ಯಾರೋ ಒಬ್ಬರು ಇದ್ದರು. ಅಷ್ಟೊತ್ತಿಗೆ ನನ್ನ ಫ್ಯಾನ್ಸ್ ಬಂದರು ನೋಡ್ರಿ ಇಲ್ಲಿಗ. ಹೇಳ್ರಿ ಹಲೋ ಫ್ರೆಂಡ್ಸ್ ಅಂತ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಇವರೆಲ್ಲರೂ ಬುದ್ಧ ವಿಹಾರ ನೋಡಕ್ ಬಂದಾರ. ಬಟ್ ಮುಚ್ಚದ ಅಂತ ಹೇಳಿಗೆಸಿಂದ ನಿರಾಶ್ರಿತರಾಗ್ಯಾರ. ಪಾಪ ಟಿಫಿನ್ ಎಲ್ಲ ಕಟ್ಕೊಂಡು ಬಂದಾರ ಪಾಪ ಹುಡುಗಿಯರು. ಬಟ್ ಅದು ಮುಚ್ಚಿಬಿಟ್ಟು ಅದೇನು ಮಾಡ್ತೀರಿ, ಇವತ್ತು ಕ್ಲೋಸ್ ಅದ, ನಾಳೆಗೆ ಓಪನ್ ಆಗ್ತದಂತೆ. ಆಧಾರ್ ಕಾರ್ಡ್ ಇಲ್ಲದೆ ಪ್ರವೇಶ ಇಲ್ಲ. ಒಳಗೆ ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ನ ನಮೂದಿಸಿ ಹೋಗ್ರಿ. ಆ್ಯಂಡ್ ಒಳಗೆ ಹೋದಾಗ ಫೋಟೋಶೂಟ್ ಅದನ್ನೆಲ್ಲ ಮಾಡಬೇಡ್ರಿ. ಶಾಂತತೆ ಕಾಪಾಡ್ರಿ. ಯಾವುದೇ ಥರ ಪ್ಲಾಸ್ಟಿಕ್ ಹಾಕಿ ಕಸ ಹಾಕಬೇಡ್ರಿ ಅಂತೇಳಿ ಹಾಕ್ಯಾರ. ಬಟ್ ಅದನ್ನೆಲ್ಲ ಕೇಳಕ್ಕೆ ಅಲ್ಲಿ ಯಾವ ಸಿಬ್ಬಂದಿನೂ ಇರಲಿಲ್ಲ. ಬರೀ ಬೋರ್ಡ್ ಅಷ್ಟೇ ಹಾಕಿದ್ರು. ಅದಾದಮೇಲೆ ನಾವು ಹಸುವಾಯ್ತು ಅಂತ ಹೇಳಿ ನಾವು ಊಟಕ್ಕೆ ಹೋದ್ವಿ ಹೋಟೆಲ್ಗೆ. ಅಲ್ಲಿಂದ ನಾವು ಹೊಂಟಿದ್ದೆ ವಿಭೂತಿ ಹಳ್ಳಿಗೆ. ಕಲ್ಲು ನೋಡಿ ಭವಿಷ್ಯ ಹೇಳೋ ರಹಸ್ಯ ಅಲ್ಲದಂಥದ್ದು ಹೆಂಗದ ಅಂಥೇಳಿ ನೋಡ್ಬೇಕಂತೇಳಿ ನಾವು ಎಕ್ಸೈಟ್ಮೆಂಟಿಂದ ಹೋಗಿದ್ವಿ, ನೋಡಿದ್ವಿ ಕೂಡ. ಆ ವಿಡಿಯೋ ನಿಮ್ಗೆ ಪಾರ್ಟ್ 2 ಒಳಗೆ ಸಿಗ್ತೈತಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ.